ಹುಬ್ಳಿ ರೈಲ್ವೆ ಸ್ಟೇಷನ್ ರೀ ನೋಡಕ್ಕೆ ಭಾರಿ ದೊಡ್ಡದೈತಿ, ಹಾಗೆ ಮಸ್ತ್ ಕ್ಲೀನ್ ಕಾಣಕತ್ತೈತಿ. ಬಟ್ ನಿಜವಾಗ್ಲೂ ಇದು ಪ್ಲಾಟ್ಫಾರ್ಮ್ ಎಲ್ಲ ಕ್ಲೀನ್ ಐತಲ್ಲ ಅಂತೇಳಿ ನೋಡೇ ಬಿಡಮಲ್ರಿ. ಇವಾಗ ಇಲ್ಲೇ ಕೂತ್ಕೊಂಡು ನೋಡಮ್ಮ, ಆಹಾ ಮಸ್ತ್ ಫೀಲ್ ಆಗತೈತಿ. ಬಟ್ ಆ್ಯಕ್ಚುಲಿ ಕ್ಲೀನೇ ಐತ್ರಿ. ಹುಬ್ಳಿನೂ ಸಹಿತ ಮಸ್ತ್ ಮೇಂಟೈನ್ ಮಾಡ್ತಾರೆ ನೋಡ್ರಿ. ರೈಲ್ವೆ ಸ್ಟೇಷನ್ ಆಗಿರ್ಬೋದು, ಏನು ಖತರ್ನಾಕ್ ಐತಿ ನೋಡ್ರಿ. ಈಗ ಒಂದು ಚೂರು ಅನ್ನೋದು ಗಲೀಜೇ ಕಾಣಲಾಗೈತಿ. ಸೊ ಎಷ್ಟರ ಕ್ಲೀನ್ ಮೇಂಟೈನ್ ಮಾಡ್ತಾರೆ ನೋಡ್ರಿ ಇದು ಹುಬ್ಳಿ ರೈಲ್ವೆ ಸ್ಟೇಷನ್ಗೂ ಸಹಿತ. ನಿಮ್ಮ ಹೆಸರು ಸರ್? ಪ್ರಕಾಶ್. ನೈಸ್ ಟು ಮೀಟ್ ಯು ಸರ್. ತುಂಬ ಥ್ಯಾಂಕ್ಸ್ ರೀ ಸರ್. ನೋಡಿರಿ ನಮ್ಮ ಕರ್ನಾಟಕದವ್ರು ಹೇಗೆ ನಾವು ದುಡ್ಡು ಪೇ ಮಾಡ್ತೀವಿ ಅಂದ್ರೆ ಬ್ಯಾಡ್ ಅಂತಾರೆ, ಅಂದ್ರೆ ಪ್ರೀತಿ ಅಷ್ಟು ಕೊಡ್ತಾರೆ. ಇಷ್ಟು ದಿನ ರೀ ನಾನು ಚೈನಾದಲ್ಲಿ ಇದ್ಬಿಟ್ಟು ವಿಡಿಯೋ ಮಾಡ್ತಿದ್ದೆ. ಇವಾಗ ನಾನು ಇರೋದು ನಮ್ಮ ಭಾರತ, ನಮ್ಮ ಕರ್ನಾಟಕದಲ್ಲಿದ್ದೀನಿ ರೀ. ನಾನು ಹಿಂದ್ಗಡೆ ನೋಡ್ಬೋದು, ಇವಾಗ ನಾನು ಇರೋದು ಹುಬ್ಳಿಯಲ್ಲಿದ್ದೀನಿ. ಹುಬ್ಳಿಯಲ್ಲಿರುವಂಥ ಈ ರೈಲ್ವೆ ಸ್ಟೇಷನ್ ಮುಂದ್ಗಡೆ ಇದ್ದೀನಿ. ಯಾಕಂದರೆ ಈ ರೈಲ್ವೆ ಸ್ಟೇಷನ್ ರೀ ವರ್ಲ್ಡ್ ರೆಕಾರ್ಡ್ ಮಾಡೈತೆ ರೀ. ಯಾಕಪ್ಪ ಅಂದರೆ ಈ ಪ್ಲಾಟ್ಫಾರ್ಮ್ ಐತಲ್ರಿ 1.5 ಕಿಲೋಮೀಟರ್ ಲಾಂಗ್ ಐತೆ ನೋಡ್ರಿ. ಅದಕ್ಕೆ ಇದು ವರ್ಲ್ಡ್ ರೆಕಾರ್ಡ್ ಆಗೈತೆ, ಅದು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ನೋಡ್ರಿ. ಇಲ್ಲಿ ನೋಡಿದ್ರೆ ಕಾರ್ ಪಾರ್ಕಿಂಗ್ ಐತ್ರಿ, ಈ ಕಡೆ ನೋಡಿದ್ರೆ ಫುಟ್ಪಾತ್ ಐತಿ. ಫುಟ್ಪಾತಲ್ಲೂ ಸಹಿತ ಫುಲ್ ಕ್ಲೀನ್ ಐತಿ, ಹಾಗೆ ಕಾರ್ ಪಾರ್ಕಿಂಗು ಸಹಿತ ಕರೆಕ್ಟಾಗಿ ಮಾಡ್ಯಾರ. ಹೊರಗಡೆ ನೋಡಿದ್ರೆ ಈ ಥರ ಎಂಟ್ರೆನ್ಸ್ ಐತ್ರಿ. ಆಮೇಲೆ ಇಲ್ಲೆಲ್ಲ ನೋಡ್ಬೋದು ಪಾರ್ಕಿಂಗ್ ನೋಡ್ರಿ, ಇಲ್ಲೆಲ್ಲ ಎಷ್ಟು ದೊಡ್ಡದಾಗಿರೋಂಥ ಪಾರ್ಕಿಂಗ್ ಐತಿ. ಆಮೇಲೆ ಎಲ್ಲ ಬೈಕು ಸಹಿತ ಕರೆಕ್ಟಾಗಿ ಹಿಂಗೆ ಪಾರ್ಕ್ ಮಾಡ್ಯಾರ. ಒಳಗಡೆ ಎಂಟ್ರೆನ್ಸ್ ಅಲ್ಲಿ ಈ ಥರ ಐತ್ರಿ. ಇಲ್ಲೆಲ್ಲ ಈಗ ಟಿಕೆಟ್ ತೊಗೋತಾರ. ಇವಾಗ ಒಂದು ಮಷಿನ್ ಇರ್ತೈತಿ, ಅದರಿಂದನೂ ಸಹಿತ ಟಿಕೆಟ್ ತೊಗೋಬೋದು. ಇಲ್ಲಪ್ಪ ಅಂದರೆ ಅಲ್ಲೊಂದು ಟಿಕೆಟ್ ಕೌಂಟರ್ ಇರ್ತೈತಿ, ಅಲ್ಲಿಂದನೂ ತೊಗೋಬೋದು. ಆಮೇಲೆ ಎಲ್ಲ ವೇಟಿಂಗ್ ಏರಿಯಾ ಐತಿ. ಆಮೇಲೆ ಇಲ್ಲಿ ನೋಡಿದ್ರೆ ಈಗ ಇವು ಮಸಾಜರ್ ರೆಕ್ಲೈನರ್ ಅವ, ಇಲ್ಲೂ ಸಹಿತ ಕೂತ್ಕೊಂಡು ನಾವು ಮಸಾಜ್ ಮಾಡ್ಕೋಬೋದು. 2 ಇಟ್ಟಾರ. ಬಟ್ ಇದು ವರ್ಕಲ್ಲಿ ಇರ್ಬೋದು ಅಂತ ಅನ್ಸುತ್ತೆ. ಇಲ್ಲಿ ಪೇ ಮಾಡಿ ಹೋಗ್ಬೇಕು. ಓಕೆ, ಇಲ್ಲಿ ಫೋನ್ಪೇ ಕೊಟ್ಟಾರ. ಇವಾಗ ನಾನು ಆ ಕಡೆ ಹೋಗ್ಬೇಕು. ಇದು ಒಂದು ಟಿಕೆಟ್ ತೊಗೊಂಡ್ಬಿಟ್ಟು, ಪ್ಲಾಟ್ಫಾರ್ಮ್ ಟಿಕೆಟ್ ಅಂತ ಇರ್ತೈತಿ, ಅದು ತೊಗೊಂಡ್ಬಿಟ್ಟು ಇವಾಗ ನಾವು ಒಳಗಡೆ ಹೋಗ್ಬೇಕು. ಇವಾಗ ನೋಡ್ರಿ ನಾ ಈ ರೈಲ್ವೆ ಸ್ಟೇಷನ್ಗೆ ಬಂದೆ. ಇಲ್ಲಿ ನೋಡಿದ್ರೆ ಐ ಲವ್ ಹುಬ್ಳಿ ಅಂತ ಹಾಕ್ಯಾರ. ಈ ರೈಲ್ವೆ ಸ್ಟೇಷನ್ ನೋಡ್ರಿ ಎಷ್ಟರ ದೊಡ್ಡದೈತಿ. ಇದು ಬಂದ್ಬಿಟ್ಟು 1.5 ಕಿಲೋಮೀಟರ್ ಲಾಂಗ್ ಇರೋಂಥ ಪ್ಲಾಟ್ಫಾರ್ಮ್ ರೀ. ಈ ಕಡೆ ಜಾಸ್ತಿ ಉದ್ದೈತೋ ಅಥವಾ ಈ ಕಡೆ ಜಾಸ್ತಿ ಉದ್ದೈತೆ ನನಗೆ ಗೊತ್ತಿಲ್ಲ. ಇವಾಗ ಹೋಗ್ಬಿಟ್ಟು ನೋಡಮ್ಮ ಎಷ್ಟರ ಉದ್ದೈತೆ ಅನ್ನೋದಿದೆ. ಇವಾಗ ನಾನು ಹಿಂದ್ಗಡೆ ನೋಡ್ಬೋದು ರೀ ಪ್ಲಾಟ್ಫಾರ್ಮು ಇಲ್ಲಿಂದ ಸ್ಟಾರ್ಟ್ ಆಗುತ್ತಾ. ಈ ಕಡೆ ಸ್ಟಾರ್ಟ್ ಆಗಿರೋದು, ಈ ಕಡೆ ತಿರುಗಿ ನೋಡಿದ್ರೆ ಎಷ್ಟರ ದೊಡ್ಡದೈತ್ರಿ ಇದು. ಯಾವ ಲೆವೆಲಿಗಾರ ದೊಡ್ಡದೈತೆ ನೋಡ್ರಿ ಇದು ಪ್ಲಾಟ್ಫಾರ್ಮು. ಬಟ್ ಆದ್ರೂ ಸಹಿತ ಇಲ್ಲಿ ನಾವು ಸ್ವಲ್ಪ ಅಬ್ಸರ್ವ್ ಮಾಡಿ ನೋಡ್ಬೋದು. ಇಲ್ಲಿ ನೋಡ್ರಿ ಈಗ ಟ್ರ್ಯಾಕ್ ಮೇಲೂ ಸಹಿತ ಅಷ್ಟೇನು ಗಲೀಜಿಲ್ಲ, ಚೆನ್ನಾಗಿ ಕ್ಲೀನ್ ಮೇಂಟೈನ್ ಮಾಡ್ಯಾರ. ಸ್ವಲ್ಪ ಹಂಗೆ ಎಲ್ಲ ಕಸ ಬಿದ್ದೈತಿ, ಅದನ್ನು ಸ್ವಲ್ಪ ಕ್ಲೀನ್ ಮಾಡಿಬಿಟ್ರೆ ಇನ್ನೂ ಮಸ್ತ್ ಕ್ಲೀನ್ ಇರ್ತೈತಿ. ಹಂಗೆ ಇವೆಲ್ಲ ರೈಲ್ವೆ ಬಾಕ್ಸಸ್ಸು ನೋಡ್ರಿ ಎಷ್ಟು ಚೆನ್ನಾಗಿ ಕ್ಲೀನ್ ಐತಿ. ಸ್ವಲ್ಪ ಹಿಂಗೆ ಮೇಂಟೈನ್ ಮಾಡ್ತಾ ಹೋದ್ರಿ ನಮ್ದು ಇಂಡಿಯಾದಲ್ಲಿರುವಂಥ ರೈಲ್ವೆ ಏನು ಕಮ್ಮಿ ಏನಿಲ್ಲ ರೀ, ಸಕ್ಕತ್ತಾಗೆ ಕಾಣ್ತಾವ. ಈ ಕಡೆ ಎಲ್ಲ ನೋಡ್ರಿ ಪ್ಲಾಟ್ಫಾರ್ಮು ಸಹಿತ ಫುಲ್ಲು ಕ್ಲೀನ್ ಐತಿ. ಇಲ್ಲಿ ಡಸ್ಟ್ಬಿನ್ ಐತಿ, ಡಸ್ಟ್ಬಿನ್ ಇದ್ರೂ ಸಹಿತ ಕರೆಕ್ಟಾಗಿ ಕಸ ಒಳಗಡೆ ಎಸ್ದಾರ. ಸೊ ಇಲ್ಲೂ ಸಹಿತ ಇಷ್ಟು ಕ್ಲೀನ್ ಐತಿ. ಹಂಗೆ ಇವಾಗ ಆ ಕಡೆ ಹೋಗ್ಬಿಟ್ಟು ನೋಡಮ್ರ. ಸೊ ಕರ್ನಾಟಕದಲ್ಲೂ ಸಹಿತ ರೈಲ್ವೆ ಸ್ಟೇಷನ್ ಒಂದಕ್ಕಿಂತ ಒಂದು ಮಸ್ತ್ ಅಂತ ಅನ್ಸುತ್ತೆ. ಅದರಲ್ಲೂ ಸಹಿತ ಈ ಹುಬ್ಳಿ ರೈಲ್ವೆ ಸ್ಟೇಷನ್ ಐತಲ್ರಿ, ಸಕ್ಕದಂದ್ರೆ ಸಕ್ಕದಾಗೈತಿ. ನನಗೆ ಮಾತ್ರ ಭಾರಿ ಇಷ್ಟ ಆಯ್ತು ನೋಡ್ರಿ. ಮಧ್ಯೆ ಈ ಥರದ್ದು ಒಂದು ಕಾರ್ ಇರ್ತಾವ, ಇವ್ರಿಗೆಲ್ಲ ಜನಕ್ಕೆ ಕರ್ಕೊಂಡು ಹೋಗ್ತಾರೆ. ಯಾಕಂದ್ರೆ ದೂರ ಇರ್ತೈತಲ್ಲ, ಅದು ನಡ್ಕೊಂಡು ಹೋಗಕ್ಕೆ ಆಗಲ್ಲ. ಸೊ ಅದಕ್ಕೆ ಇದೊಂದು ಆಗಿರ್ಬೋದು. ಮತ್ತು ಇನ್ನೂ ಮಧ್ಯೆ ಎಲ್ಲ ನೋಡ್ಬೋದು, ಅಲ್ಲಿ ಇರ್ತಾವ ಕಾರೆಲ್ಲ ಈ ಥರದ್ದು. ಸೊ ಜನಕ್ಕೆ ಯಾರಿಗೆ ಕಾಲು ನೋವು ಇರ್ತೈತಿ, ಇಲ್ಲಾಂದ್ರೆ ಬೇಗ ಅಂತ ಹೋಗೋದಿರ್ತೈತಲ್ಲ, ಅವರಿಗೆಲ್ಲ ಈ ಥರ ಯೂಸ್ ಮಾಡ್ಬೋದು. ಆಮೇಲೆ ಇಲ್ಲೂ ಸಹಿತ ನೋಡ್ರಿ ಇಲ್ಲೊಂದು ಡಸ್ಟ್ಬಿನ್ ಐತಿ, ಇದನ್ನು ಸಹಿತ ಎಷ್ಟು ಕ್ಲೀನ್ ಐತಿ ನೋಡ್ರಿ. ಸೊ ಇಲ್ಲಿ ನೋಡ್ರಿ ಈಗ ರೈಲ್ವೆ ಸ್ಟೇಷನ್ನಾಗ ಐ ಥಿಂಕ್ ನಾ ಇದು ಫಸ್ಟ್ ಟೈಮ್ ನೋಡಕತ್ತೇನ ಇಷ್ಟು ಕ್ಲೀನ್ ಇರೋದು. ಪ್ರತಿ ಒಂದು ಕಡೆನೂ ಸಹಿತ ಇಷ್ಟು ಕ್ಲೀನ್ ಮೇಂಟೈನ್ ಮಾಡಕತ್ತಾರ ಅಂದ್ರೆ ಬೆಸ್ಟ್ ನೋಡ್ರಿ. ಆಮೇಲೆ ಇಲ್ಲೆಲ್ಲ ನೋಡ್ರಿ ಇವರು ಸಹಿತ ಬ್ರದರ್ ಒಬ್ಬರು ಬಂದ್ಬಿಟ್ಟು ಈ ಥರ ಹಾಕಿದ್ರು ಡಸ್ಟ್ಬಿನಲ್ಲಿ. ಸೊ ಇದನ್ನು ಸಹಿತ ಇಷ್ಟು ಕ್ಲೀನ್ ಮೇಂಟೈನ್ ಮಾಡ್ತಾರೆ ಅಂದ್ರೆ ಬೆಸ್ಟ್ ನೋಡ್ರಿ. ಇದೇನು ಇಂಟೀರಿಯರ್ ಐತಲ್ರಿ, ಇಲ್ಲಿ ಸೀಲಿಂಗ್ ಆಗಿರ್ಬೋದು ಮತ್ತು ಇವು ಅಡ್ವರ್ಟೈಸ್ಮೆಂಟ್ ಆಗಿರ್ಬೋದು, ಇವೆಲ್ಲನೂ ಓಕೆ ಒಂದು ಲೆವೆಲಿಗೆ ಮೇಂಟೈನ್ ಮಾಡಿದಾರ. ಇಲ್ಲೆಲ್ಲ ನೋಡ್ರಿ ಎಷ್ಟು ಚೆನ್ನಾಗಿರೋಂಥ ವಾಲ್ ಔಟ್ ಮಾಡ್ಯಾರ. ಎಲ್ಲ ಹಿಸ್ಟ್ರಿ ಬಗ್ಗೆನೇ ಐತೆ. ಸೊ ಸಕ್ಕತ್ತಾಗೈತೆ ನೋಡ್ರಿ ಎಲ್ಲ ಡೀಟೇಲಿಂಗು ಸಹಿತ. ಸೊ ನಮ್ಮ ಹಿಸ್ಟ್ರಿ ಬಗ್ಗೆನೂ ತಿಳ್ಕೊಬೇಕಂದ್ರೆ ಇಲ್ಲಿ ನೋಡ್ಬಿಟ್ರೆ ಸಾಕು ನೋಡ್ರಿ, ಅದ್ರ ಕೆಳಗಡೆ ಎಲ್ಲ ಈ ಥರ ಡೀಟೇಲ್ಸ್ ಹಾಕಿರ್ತಾರೆ. ಸೊ ಅದನ್ನು ಸಹಿತ ಇಂಗ್ಲೀಷಲ್ಲಿ ಐತೆ. ಯಾವುದೋ ಬೇರೆ ಸ್ಟೇಟ್ ಆಗಿರ್ಬೋದು, ಬೇರೆ ಕಂಟ್ರಿದವ್ರು ಬಂದವ್ರಿಗೂ ಸಹಿತ ಈಸಿಯಾಗಿ ಆಗುತ್ತೆ ರೀಡ್ ಮಾಡೋಕೆ. ಸೊ ಇದನ್ನು ಸಹಿತ ಸಾಕಾಗೈತಿ. ಇಲ್ಲೂ ಸಹಿತ ನೋಡ್ರಿ ಏನು ಮಸ್ತ್ ಕ್ಲೀನ್ ಐತೆ ನೋಡ್ರಿ. ಹಾಗೆ ಏನಾರು ನೀರು ಕುಡಿಬೇಕಂತ ಅನಿಸಿದ್ರೆ ಇಲ್ಲಿ ಹಿಂದ್ಗಡೆ ಸಹಿತ ಈಗ ನೀರು ಕುಡಿಯೋಕ್ಕೂ ಐತೆ ಆಪ್ಷನ್ನು. ಇದನ್ನು ಬೆಸ್ಟ್. ಫ್ರೀ ಎಲ್ಲಾದ್ರೂ ಸಹಿತ ವಾಟರ್ ಸಿಗ್ತೈತಲ್ಲ. ನಮಗೆ ಏನಾರು ಹಿಂಗೆ ಬೋರ್ ಹಾಕತ್ತಪ್ಪ, ಇಲ್ಲಿ ಇಷ್ಟು ದೊಡ್ಡದೈತೆ ಪ್ಲಾಟ್ಫಾರ್ಮು, ಹಿಂಗೆ ನಡ್ಕೊಂತ ಹೋಗ್ಬೇಕು. ಇಲ್ಲಾಂದ್ರೆ ನಮ್ಮ ಟ್ರೈನು ಸಹಿತ ಲೇಟ್ ಇರ್ತೈತಲ್ಲ, ಆ ಟೈಮಲ್ಲಿ ಕೂತ್ಕೊಂಡು ಓದ್ಕೋಕ ಈ ಥರ ಹಿಂದ್ಗಡೆ ಬುಕ್ ಶಾಪು ಇರ್ತೈತಿ. ಇಲ್ಲೆಲ್ಲ ನೋಡ್ರಿ ಈಗ ಹಿಸ್ಟ್ರಿ ಬಗ್ಗೆ ಇರುವಂಥ ಎಲ್ಲ ಬುಕ್ಸು ಐತಿ. ಇಲ್ಲೂ ಸಹಿತ ನಾವು ತೊಗೊಂಡ್ಬಿಟ್ಟು ರೀಡ್ ಮಾಡ್ಕೊಂಡು ಕೂತ್ಕೋಬೋದು. ನಾನು ಹಿಂದ್ಗಡೆ ಇಲ್ಲೆಲ್ಲ ಮಷಿನ್ಸ್ ನೋಡ್ಬೋದ್ರಿ. ಇದು ಎದ್ರದಪ್ಪ ಅಂತಂದ್ರೆ ಇವಾಗ ಟ್ರೈನ್ ಬಂದಿರ್ತೈತಲ್ರಿ, ಅದ್ರ ಡೋರ್ ಏನಾರು ಗಲೀಜಾದಾಗ ಅವಾಗ ಇದು ಕ್ಲೀನ್ ಮಾಡೋಕ್ಕಂತೇಳಿ ಈ ಥರ ಮಷಿನ್ಸ್ ಐತಿ. ಸೊ ಮಧ್ಯೆ ಈ ಥರ ಇಟ್ಟಿರ್ತಾರೆ. ಯಾವಾಗಾದ್ರೂ ಟ್ರೈನ್ ಬರ್ತೈತಲ್ಲ, ಆ ಟೈಮಲ್ಲಿ ಅದು ಕ್ಲೀನ್ ಇರಲಿಲ್ಲ ಅಂದರೆ ಈ ಥರ ಕ್ಲೀನ್ ಮಾಡ್ತಾರೆ. ಇನ್ನೊಂದೇನಪ್ಪ ಅಂತಂದ್ರೆ ರೀ, ಇವಾಗ ನಾ ದಂಡಿ ನಡ್ಕೊಂಡು ಹೋದ್ರೂ ಸಹಿತ ಯಾರು ದಂಡಿಗೆ ಹೋಗ್ಬೇಡ ಅಂತನಲ್ಲ. ಬಟ್ ಇಲ್ಲಿ ಯಾರು ಹಿಂಗೆ ಈ ಥರ ಸೆಕ್ಯೂರಿಟಿ ಗಾರ್ಡ್ ಇರ್ತಾರಲ್ಲ, ಯಾವ ಥರ ಏನೂ ಇಲ್ಲ ಇಲ್ಲಿ. ಅವ್ರು ಏನಾದ್ರು ಇದ್ರೆ ಹಿಂಗೆ ಸಜೆಸ್ಟ್ ಮಾಡಬೇಕು. ಯಾಕಂದರೆ ಎನಿ ಟೈಮ್ ಹಿಂಗೆ ಚಿಕ್ಕ ಹುಡುಗರಾದ್ರೂ ಸಹಿತ ಬೀಳ್ಬೋದಲ್ಲ, ಹಿಂಗೆ ಆಟ ಆಡೋಕ್ಕೆ ಹೋದ್ರೂ ಸಹಿತ. ಸೊ ಅದಕ್ಕೆ ಇಲ್ಲೊಂದು ಸ್ವಲ್ಪ ಅದು ಸೇಫ್ಟಿನೂ ಸಹಿತ ಮೇಂಟೈನ್ ಮಾಡಿದ್ರೆ ಇನ್ನೂ ಚೆನ್ನಾಗಿರ್ತೈತಿ. ಹುಬ್ಳಿ ರೈಲ್ವೆ ಸ್ಟೇಷನ್ ರೀ ನೋಡಕ್ಕೆ ಭಾರಿ ದೊಡ್ಡದೈತಿ, ಹಾಗೆ ಮಸ್ತ್ ಕ್ಲೀನ್ ಕಾಣಕತ್ತೈತಿ. ಬಟ್ ನಿಜವಾಗ್ಲೂ ಇದು ಪ್ಲಾಟ್ಫಾರ್ಮ್ ಎಲ್ಲ ಕ್ಲೀನ್ ಐತಲ್ಲ ಅಂತೇಳಿ ನೋಡೇ ಬಿಡಮಲ್ರಿ. ಇವಾಗ ಇಲ್ಲೇ ಕೂತ್ಕೊಂಡು ನೋಡಮ್ಮ, ಆಹಾ ಮಸ್ತ್ ಫೀಲ್ ಆಗತೈತಿ. ಬಟ್ ಆ್ಯಕ್ಚುಲಿ ಕ್ಲೀನೇ ಐತ್ರಿ. ಹುಬ್ಳಿನೂ ಸಹಿತ ಮಸ್ತ್ ಮೇಂಟೈನ್ ಮಾಡ್ತಾರೆ ನೋಡ್ರಿ. ರೈಲ್ವೆ ಸ್ಟೇಷನ್ ಆಗಿರ್ಬೋದು, ಏನು ಖತರ್ನಾಕ್ ಐತಿ ನೋಡ್ರಿ. ಈಗ ಒಂದು ಚೂರು ಅನ್ನೋದು ಗಲೀಜೇ ಕಾಣಲಾಗೈತಿ. ಸೊ ಎಷ್ಟರ ಕ್ಲೀನ್ ಮೇಂಟೈನ್ ಮಾಡ್ತಾರೆ ನೋಡ್ರಿ ಇದು ಹುಬ್ಳಿ ರೈಲ್ವೆ ಸ್ಟೇಷನ್ಗೂ ಸಹಿತ. ಹಾಗೆ ಮಧ್ಯೆ ಕೂತ್ಕೊಳ್ಳೋಕೆ ಬೆಜ್ಜನ್ ಪ್ಲೇಸ್ ಐತ್ರಿ. ಸೊ ಯಾರಿಗಾದ್ರೂ ಹಿಂಗೆ ಕಾಲು ನೋವು ಬಂದರೂ ಸಹಿತ ಇಲ್ಲೂ ಕೂತ್ಕೋಬೋದು, ಈಗ ಈ ಕಟ್ಟಿಗೂ ಕೂತ್ಕೋಬೋದು. ಸೊ ಕೂತ್ಕೊಳ್ಳೋಕೆ ಮಾತ್ರ
ಜಾಗ ಭಾಳ ಕೊಟ್ಟಾರ. ಇವಾಗ ನಾನು ಅರ್ಧ ದಾರಿ ನಡ್ಕೊಂಬಂದೆ ರೀ. ಬಟ್ ಇದು ಬಂದ್ಬಿಟ್ಟು ಏನೋ ಮೇನ್ ಸ್ಟೇಷನ್ ಅಂತ. ಆಮೇಲೆ ಈ ಕಡೆ ಐತಲ್ರಿ, ಇದು ಬಂದ್ಬಿಟ್ಟು ಈಸ್ಟ್ ಕೇಬಿನ್ ಅಂತ. ಸೊ ಎರಡೆರಡು ಥರ ಹಿಂಗೆ ರೈಲ್ವೆ ಸ್ಟೇಷನ್ ಇದ್ದಂಗೆ ಅರ್ಥ. ಆ ಕಡೆ ಒಂಥರದ್ದು ಎಂಟ್ರೆನ್ಸು, ಈ ಕಡೆ ಒಂಥರ ಎಂಟ್ರೆನ್ಸು. ಸೊ ಇದು ಎರಡು ಮಿಕ್ಸ್ ಮಾಡಿದ ಕಾಯಿ. ಸೊ ಅದಕ್ಕಿದು ಲಾಂಗೆಸ್ಟ್ ಪ್ಲಾಟ್ಫಾರ್ಮ್ ರೈಲ್ವೆ ಸ್ಟೇಷನ್ ಅಂತಾರೆ ನೋಡ್ರಿ. ಹುಬ್ಳಿ ರೈಲ್ವೆ ಸ್ಟೇಷನ್ ಏನು ಕಮ್ಮಿ ಇಲ್ರಿ, ಸಕ್ಕತ್ತಾಗಿ ಕ್ಲೀನು ಮೇಂಟೈನ್ ಮಾಡ್ತಾರೆ. ಹಾಗೆ ವರ್ಲ್ಡ್ ರೆಕಾರ್ಡು ಸಹಿತ ಅಷ್ಟೇ ಮೇಂಟೈನ್ ಮಾಡ್ತಾರೆ. ಅದಕ್ಕೆ ನೋಡ್ರಿ ಈ ರೈಲ್ವೆ ಸ್ಟೇಷನಿಗೆ ಲಾಂಗೆಸ್ಟ್ ಪ್ಲಾಟ್ಫಾರ್ಮ್ ರೈಲ್ವೆ ಸ್ಟೇಷನ್ ಅಂತಾರೆ. ಸೊ ನಿಮ್ಗೆ ಹೆಂಗೆ ಅನಿಸ್ತೈತೆ ರೀ ಈ ರೈಲ್ವೆ ಸ್ಟೇಷನ್ ನೋಡ್ಬಿಟ್ಟು? ಸಕ್ಕತ್ತಾಗೆಲ್ಲ ಕ್ಲೀನ್ ಮೇಂಟೈನ್ ಮಾಡ್ತಾರಲ್ರಿ. ನನ್ನ ಹಿಂದ್ಗಡೆ ರೀ ಇವಾಗ ಇಲ್ಲೊಂದು ವಾಶ್ರೂಮ್ ಐತಿ. ಸೊ ಈ ವಾಶ್ರೂಮು ಕ್ಲೀನ್ ಇದೆಯಲ್ಲ ಅಂತ ನೋಡೇ ಬಿಡಂಬ್ರೆ, ಯಾಕಂದ್ರೆ ಅಕ್ಕಪಕ್ಕ ಯಾರು ಜನ ಕಾಣಲ್ಲಾಗ್ಯಾರ. ಹೊರಗಡೆ ಅಂತ ವಾಶ್ರೂಮ್ ಮಾತ್ರ ಭಾರಿ ಕ್ಲೀನ್ ಕಾಣಕತ್ತೈತಿ ರೀ. ಇಲ್ಲಿ ಒಂಚೂರು ಕಸ ಅನ್ನೋದಿಲ್ಲ, ಗಲೀಜ್ ಅನ್ನೋದಿಲ್ಲ. ಮತ್ತು ಹಂಗೆ ಇವಾಗ ಒಳಗಡೆ ಹೋಗ್ಬಿಟ್ಟು ನೋಡಮ್ಮ ಏನು ಮೇಂಟೈನ್ ಮಾಡ್ಯಾರೋ ಇಲ್ಲೋ ಚೆನ್ನಾಗಿ ಅಂತೇಳಿ. ಓ ಸಾಕಾದಾಗ ಕ್ಲೀನಾಗೈತೆ ರೀ. ಇಲ್ಲಿ ನೋಡ್ರಿಗ ಏನೂ ತಿಂದ್ಬಿಟ್ಟೇನು ಉಗಳಿಲ್ಲ. ಸೊ ಹೆವಿ ಅಂದರೆ ಹೆವಿ ಮೇಂಟೈನ್ ಮಾಡ್ಯಾರ. ಗೋಡೆ ಈಗ ಕಲರ್ ಎಲ್ಲ ಸಾಕಾದಾಗೆ ಐತಿ. ಇಲ್ಲೂ ಸಹಿತ ನೋಡ್ರಿಗ ವಾಶ್ ಬೇಸಿನ್ ಇಲ್ಲೂ ಸಹಿತ ಮಸ್ತ್ ಕ್ಲೀನ್ ಐತೆ ನೋಡ್ರಿ. ಸೊ ಎಷ್ಟರ ಕ್ಲೀನ್ ಮೇಂಟೈನ್ ಮಾಡ್ಯಾರ ನೋಡ್ರಿ ಇಲ್ಲಿ ಹುಬ್ಳಿ ರೈಲ್ವೆ ಸ್ಟೇಷನ್ನಾಗ. ನಾನಂತರೂ ನೋಡಿ ಫುಲ್ ಶಾಕ್ ಅದೇ ನೋಡ್ರಿ. ಇದೊಂದು ಪಬ್ಲಿಕ್ ವಾಶ್ರೂಮು ಈ ಥರ ಕ್ಲೀನ್ ಮೇಂಟೈನ್ ಮಾಡ್ತಾರ. ಕೊನೆಗೂ 1.5 ಕಿಲೋಮೀಟರ್ ನಡ್ಕೊಂಬಂದೆ ನೋಡ್ರಿ. ಎಷ್ಟರ ದೊಡ್ಡದೈತೆ ನೋಡ್ರಿ ಇದು ರೈಲ್ವೆ ಸ್ಟೇಷನ್ನು. ಅಲ್ಲಿಂದ ಹಿಡ್ಕೊಂಡು ಇಲ್ಲಿ ತನೂ ಸಹಿತ ನಡ್ಕೊಂಬಂದೆ. ನನಗಂತೂ ಫುಲ್ಲು ಸುಸ್ತಾಗ್ಬಿಟ್ಟು ಬಾಯಾರಿಕೆ ಆಗಿ ಮಧ್ಯೆ ನೀರು ಸಹಿತ ಕುಡ್ದೆ. ಮತ್ತು ಹಾಗೆ ಈ ಹುಬ್ಳಿ ರೈಲ್ವೆ ಸ್ಟೇಷನ್ ಐತಲ್ರಿ, ಇದು ವರ್ಲ್ಡ್ ರೆಕಾರ್ಡ್ ಮಾಡಿರೋಂಥದ್ದು. ಯಾಕಪ್ಪ ಅಂದರೆ ಇದು 1.5 ಕಿಲೋಮೀಟ್ರ್ ಇರೋವಂಥ ಲಾಂಗೆಸ್ಟ್ ಪ್ಲಾಟ್ಫಾರ್ಮ್ ರೈಲ್ವೆ ಸ್ಟೇಷನ್ ರೀ. ಸಕ್ಕದಾಗೈತಿ, ಕ್ಲೀನು ಸಹಿತ ಅಷ್ಟೇ ಮೇಂಟೈನ್ ಮಾಡ್ಯಾರ. ಇವಾಗ ನಾನಂತೂ ಫುಲ್ ಡೆಡ್ ಎಂಡಲ್ಲಿ ಅದೀನಿ. ಈ ಥರ ಕಾಣ್ದೈತಿ ಹಿಂದ್ಗಡೆ ಎಲ್ಲ ರೈಲ್ವೆ ಸ್ಟೇಷನ್ನು. ಆಮೇಲೆ ಇವೆಲ್ಲ ಟ್ರ್ಯಾಕ್ ನೋಡ್ರಿ, ಟ್ರ್ಯಾಕ್ ಮಾತ್ರ ಬೆಜ್ಜನವ. ಹಾಗೆ ಆ ರೈಲ್ವೆ ಕಾಣಕತ್ತೈತಿ ಅಲ್ರಿ ನೋಡ್ರಿ, ಅದು ಎಷ್ಟು ಕ್ಲೀನ್ ಐತಿ. ಆಮೇಲೆ ಈ ಕಡೆ ನೋಡಿದ್ರೆ ಇಷ್ಟು ದೊಡ್ಡದಾಗಿರೋಂಥ ಪ್ಲಾಟ್ಫಾರ್ಮ್ ಐತಿ. ಇವಾಗ ನಾನು ಇರೋದ್ರಿ ಈಸ್ಟ್ ಕೇಬಿನಲ್ಲಿ, ಅಂದರೆ ಈ ಡೆಡ್ ಎಂಡಲ್ಲಿ ಇದೆ ಅಲ್ಲ ಇದು ಪ್ಲಾಟ್ಫಾರ್ಮು. ಇವಾಗ ನಾನು ಆ ಕಡೆ ಹೋಗ್ಬೇಕಂದ್ರೆ ಇವಾಗ ಈ ಕಡೆಯಿಂದ ನಾನು ಆ ಕಡೆ ಹೋಗ್ಬೇಕ್ರಿ. ಸೊ ಇವಾಗ ಇಲ್ಲಿ ನಡ್ಕೊಂಡು ಹೋಗಮ್ಮ ಯಾವ ಥರ ಐತೆ ಅಂತ ನನ್ನ ಫೀಲು. ಇಲ್ಲಿಗ ಫುಲ್ ಇದು ಕಂಟಿನ್ಯೂ ಸ್ಲೋಪ್ ಇಲ್ಲ ರೀ, ಸ್ವಲ್ಪ ಹಿಂಗೆ ಸ್ಲೋಪು ಪ್ಲಸ್ ಹಿಂಗೆ ಫ್ಲ್ಯಾಟು ಸ್ಲೋಪ್ ಈ ಥರ ಐತೆ. ಅಂದರೆ ಸ್ಕಿಡ್ಡಾಗಿ ಬೀಳ್ಬಾರ್ದು ಅಂತೇಳಿ ಇಲ್ಲೂ ಸಹಿತ ಫುಲ್ಲು ಕ್ಲೀನ್ ಮೇಂಟೈನ್ ಮಾಡ್ಯಾರ ನೋಡ್ರಿ. ಒಂಚೂರು ಕಸನೇ ಕಾಣಲಾಗೈತಿ. ಸೊ ಏನು ಬೆಸ್ಟ್ ಇದು ಹುಬ್ಳಿ ರೈಲ್ವೆ ಸ್ಟೇಷನ್. ಅಲ್ಲಿಂದ ಇಲ್ಲಿ ತನಕ ನಾವು ಒಂದು ಕಸನೂ ಸಹಿತ ನೋಡಲಿಲ್ಲ. ಎಷ್ಟು ಕ್ಲೀನ್ ಮೇಂಟೈನ್ ಮಾಡ್ತಾರೆ ನೋಡ್ರಿ ಇವರು. ಇಲ್ಲಿ ನೋಡಿದ್ರೆ ನಮ್ಮ ಕರ್ನಾಟಕದ ಏನೇನು ಹಿಸ್ಟ್ರಿ ಐತಲ್ರಿ ಅದ್ರ ಬಗ್ಗೆ ಎಲ್ಲ ಫೋಟೋಸ್ ಹಾಕ್ಯಾರ. ಒಂದ್ರಕ್ಕಿಂತ ಈಗ ಒಂದು ಭಾರ್ಯವ ಇಲ್ಲಿ ಹಿಸ್ಟ್ರಿ ಬಗ್ಗೆ ಇರುವಂಥ ಫೋಟೋಸು. ಆಮೇಲೆ ಇಲ್ಲಿ ನೋಡಿದ್ರೆ ನಮ್ಮ ಗೋಲ್ ಗುಂಬಜ್ ಬಿಜಾಪುರ್ದು. ಸೊ ಒಂದೊಂದು ಸಿಟಿದು ಸಹಿತ ಈ ಥರದ್ದೆಲ್ಲ ಹಾಕ್ಯಾರ ನೋಡ್ರಿ ಹಿಸ್ಟ್ರಿ ಬಗ್ಗೆ ಇರೋಂಥ ಫೋಟೋಸು. ಬಟ್ ಬೆಸ್ಟ್ ಐತೆ ನೋಡ್ರಿ ಈಗ ಸೀಲಿಂಗು ಸಹಿತ ನೋಡ್ರಿ ಏನು ಭಾರಿ ಐತಿ, ಕಲರ್ಫುಲ್ ಸೀಲಿಂಗ್. ಈ ಕಡೆ ಬಂದರೆ ನಾವು ಫುಲ್ಲು ಹೊರಗಡೆ ಹೋಗ್ಬೋದು. ಬೈಕ್ ಪಾರ್ಕಿಂಗ್ ಏರಿಯಾದಲ್ಲಿ ನೋಡ್ರಿ ಒಂಚೂರು ಕಸ ಕಾಣಲಾಗೈತಿ. ಹಂಗೆ ಎಲ್ಲರೂ ನೀಟಾಗೆ ಪಾರ್ಕ್ ಮಾಡಿದ್ದಾರೆ. ನಾನು ರೀ ಆ ಈಸ್ಟ್ ಕೇಬಿನಿಂದ ವಾಪಸ್ ಮೇನ್ ರೈಲ್ವೆ ಸ್ಟೇಷನಿಗೆ ನಡ್ಕೊತ ಹೋಗ್ಬೇಕಂತ ಅನ್ಕೋತಿದ್ದೆ. ಬಟ್ ನಂಗೆ ನಡೆದು ಸುಸ್ತಾಯಿತು. ಅಂಥದ್ರಲ್ಲಿ ಈ ಒಬ್ಬರು ಸರ್ ನಂಗೆ ನೋಡಿಬಿಟ್ಟು ಗುರ್ತಿಡಿದ್ರು ಚೈನಾದಿಂದ ಬಂದಿವಿ ಅಂತೇಳಿ. ಇವಾಗ ಇವ್ರ ಜೊತೆ ಈ ಗಾಡಿಯಲ್ಲಿ ಕೂತ್ಕೊಂಡು ಅಲ್ಲಿ ಮೇನ್ ಸ್ಟೇಷನ್ ತನಕ ಹೋಗ್ತೀನಿ ನೋಡ್ರಿ. ಥ್ಯಾಂಕ್ಸ್ ರೀ ಸರ್. ನೋಡ್ರಿ ನಮ್ಮ ಕರ್ನಾಟಕದವ್ರು ಎಂಥ ಒಳ್ಳೆಯವರು. ಬಟ್ ಮಸ್ತ್ ಮಜಾ ಬರಕೈತಿ ನೋಡ್ರಿ. ಈ ಥರ ಗಾಡಿಯಲ್ಲಿ ನಾನು ಐ ಥಿಂಕ್ ಫಸ್ಟ್ ಟೈಮ್ ಕೂತ್ಕೊಂಡು ಎಕ್ಸ್ಪೀರಿಯನ್ಸ್ ಮಾಡಕತ್ತೀನಿ. ಬಟ್ ಇದು ಒಂದು ಲಾಂಗೆಸ್ಟ್ ಪ್ಲಾಟ್ಫಾರ್ಮ್ ಇರೋಂಥ ರೈಲ್ವೆ ಸ್ಟೇಷನ್ ಇದಕ್ಕೆ ಮತ್ತು ಈ ಥರ ಗಾಡಿ ತೊಗೊಳೋದು ನೆಸಸರಿ ಬಂದೇ ಬರ್ತೈತೆ ನೋಡ್ರಿ. ಸರ್ ಭಾರಿ ಕ್ಲೀನ್ ಐತೆ ನೋಡ್ರಿ ನಿಜವಾಗ್ಲೂ ಹೇಳ್ಬೇಕಂದ್ರೆ. ಸೊ ಯಾವಾಗಲೂ ಕ್ಲೀನ್ ಮಾಡ್ತಾನೆ ಇರ್ತಾರೆ ಏನ್ರಿ ಈ ಥರ? ಓ ಅಂದರೆ ವರ್ಕರ್ಸ್ ಎಲ್ಲ ಜಾಸ್ತಿ ಇರ್ಬೋದು ರೀ? ಓ 100 ಹಂಗಂದ್ರೆ ಬೆಸ್ಟ್ ಬಿಡ್ರಿ. ನಿಮ್ಮ ಹೆಸರು ಸರ್? ಪ್ರಕಾಶ್. ನೈಸ್ ಟು ಮೀಟ್ ಯು ಸರ್. ತುಂಬ ಥ್ಯಾಂಕ್ಸ್ ರೀ ಸರ್. ನೋಡ್ರಿ ನಮ್ಮ ಕರ್ನಾಟಕದವ್ರು ಹೇಗೆ ನಾವು ದುಡ್ಡು ಪೇ ಮಾಡ್ತೀವಿ ಅಂದ್ರೆ ಬ್ಯಾಡ್ ಅಂತಾರೆ. ಅಂದ್ರೆ ಪ್ರೀತಿ ಅಷ್ಟು ಕೊಡ್ತಾರೆ. ನನಗೆ ಮಾತ್ರ ಭಾರಿ ಅಂದ್ರೆ ಭಾರಿ ಖುಷಿ ಆಯಿತು ಈ ರೈಲ್ವೆ ಸ್ಟೇಷನ್ನಾಗ ಈ ಥರ ಎಕ್ಸ್ಪೀರಿಯನ್ಸ್ ಆಯಿತು.